ನಾನಿವತ್ತು ನಿಮ್ಮ ಹತ್ರ ಟ್ರಾಮಾ ಬಾಂಡಿಂಗ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಟ್ರಾಮಾ ಬಾಂಡಿಂಗ್ ಅಂದರೆ ನಿಮಗೆ ಗೊತ್ತಿದ್ರೂ ಕೂಡ ಒಬ್ಬ ವ್ಯಕ್ತಿ ನಿಮಗೆ ಪಾಸಿಟಿವ್ ಆಗಿಲ್ಲ, ಒಬ್ಬ ವ್ಯಕ್ತಿ ಟಾಕ್ಸಿಕ್ ಆಗಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಆ ವ್ಯಕ್ತಿನೇ ಬೇಕು ಅನ್ನುವಂಥ ಹಠಕ್ಕೆ ಒಳಗಾದಾಗ ನಾವು ಅದನ್ನು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಫಸ್ಟ್ ಅವರು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ಕೊಡ್ತಾರೆ, ಅವ್ರು ಎಲ್ಲ ರೀತಿಯಾದ ಪಾಸಿಟಿವ್ ಎನರ್ಜಿನ ನಿಮಗೆ ಕೊಟ್ಟು, ನಿಮಗೆ ಒಂದು ಒಳ್ಳೆಯ ಫೀಲ್ ಗುಡ್ ಫ್ಯಾಕ್ಟರ್ನ ಕೊಟ್ಟು ಅದಾದ ಮೇಲೆ ದೇ ಬ್ಯಾಕ್ ಆಫ್. ಸೊ ಇದನ್ನು ನಾವು ಹಾಟ್ ಆ್ಯಂಡ್ ಕೋಲ್ಡ್ ರಿಲೇಷನ್ಶಿಪ್ಗೆ ಹೋಲಿಸಬಹುದು. ಅಂದರೆ ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋದಿಲ್ಲ. ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ವ್ಯಕ್ತಿಗೆ. ನೀವು ಯಾರ ಜೊತೆ ಹ್ಯಾಂಡಲ್ ಮಾಡ್ತಿದ್ದೀರಾ ಆ ವ್ಯಕ್ತಿಯ ಇಮೋಷನ್ಸ್ನ ನೀವು ಪ್ರಿಡಿಕ್ಟ್ ಮಾಡೋದೇ ನಿಮ್ಮ ಕೆಲಸ ಆಗಿರುತ್ತೆ. ಇವತ್ತು ಹೇಗಿರ್ತಾರೋ ನಾಳೆ ಹೇಗಿರುತ್ತೋ, ಅವರು ನನ್ನನ್ನು ಒಪ್ಕೊಳ್ತಾರಾ, ಅವ್ರು ನನ್ನ ಹತ್ರ ಮಾತಾಡ್ತಾರಾ, ಅವ್ರು ನನ್ನ ಹತ್ರ ಮೆಸೇಜ್ ಮಾಡಿ ನೀನು ಹೇಗಿದೆಯಾ ಅಂತ ಕೇಳ್ತಾರಾ. ಯಾಕೆಂದರೆ ಇದೆಲ್ಲ ಅವ್ರು ಮುಂಚೆ ಮಾಡಿರಬಹುದು. ನಿಮಗೆ ಇವಾಗೂ ಅದೇ ಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ನೀವು ಒಳಗಾಗಿರ್ತೀರ. ಸೊ ಅವ್ರು ಬೆಸ್ಟ್ ನಿಮಗೆ ಕೊಟ್ಟಿರೋದ್ರಿಂದ, ಆ ಒಂದು ಟೇಸ್ಟ್ ನಿಮಗೆ ಸಿಕ್ಕಿರೋದ್ರಿಂದ ಆ ವ್ಯಕ್ತಿಗೆ ಒಂದು ಅಟ್ಯಾಚ್ಮೆಂಟ್, ಒಂದು ಅಡಿಕ್ಷನ್ ಕೂಡ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಬೆಳೆಸ್ಕೊಂಡಿರ್ತೀರ. ಸೊ ಬೇಸಿಕ್ಲಿ ನಿಮ್ಗೇನು ಅನ್ಸುತ್ತೆ ಅಂದರೆ ಅವರು ಅಷ್ಟು ಚೆನ್ನಾಗಿದ್ರಲ್ಲ ಅವಾಗ, ಸೊ ಒಂದಲ್ಲ ಒಂದಿನ ಅವ್ರು ಬದಲಾಗ್ತಾರೆ, ನನಗೋಸ್ಕರ ಬದಲಾಗ್ತಾರೆ. ಈ ಒಂದು ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ನೀವು ಅವ್ರಿಗೆ ಗೊತ್ತಿಲ್ಲದೇನೆ ಅವರ ಒಂದು ಬಲೆಗೆ ಸಿಕ್ಕಾಕೊಂಡಿದ್ದೀರಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾರ್ಮಲ್ ಆಗಿರೋದಿಲ್ಲ ಇಂಥ ವಿಷಯಗಳು. ಅವರು ನಿಮ್ಮನ್ನು ಕಂಟ್ರೋಲ್ನಲ್ಲಿ ಪಡೆಯೋಕ್ಕೆ ನೋಡ್ತಾರೆ, ಅವರು ನಿಮ್ಮ ಲೈಫ್ನ ಕಂಟ್ರೋಲ್ ಮಾಡ್ತಾರೆ. ಅವ್ರು ಹೇಳ್ದಾಗೆ ನೀವು ನಡ್ಕೋಬೇಕಾಗತ್ತೆ. ನೀನು ಅಲ್ಲಿ ಹೋಗಬೇಡ, ನೀನು ಇಲ್ಲಿ ರಿಸ್ಟ್ರಿಕ್ಷನ್ಸ್ನ ಜಾಸ್ತಿ ಆಗ್ತಾ ಹೋಗ್ತಾರೆ. ನೀವು ಅವ್ರಿಗೆಲ್ಲ ಹೇಳೋದನ್ನು ಕೇಳ್ತಾ ಹೋಗ್ತೀರಾ. ಅವಾಗ ಏನಾಗುತ್ತೆ ಅಂದರೆ ನೀವು ಅವ್ರಿಗೆ ಅಡಿಯಾಳ ಆಗಿಬಿಟ್ಟಿರ್ತೀರಾ, ಅದು ನಿಮಗೆ ಗೊತ್ತೇ ಇರೋದಿಲ್ಲ. ಇದನ್ನೇ ನಾವು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಹಾಗೂ ನೀವು ಎಷ್ಟು ಅಳ್ತಿರ್ತೀರಾ, ನೀವು ನಿದ್ದೆಗೆಟ್ಟಿರ್ತೀರಾ ಈ ವ್ಯಕ್ತಿ ಬೇಕು ಅನ್ನುವಂಥ ಒಂದು ವಿಷಯಕ್ಕೆ. ಯಾಕೆ ಅಂದರೆ ಮೇ ಬಿ ಅವರು ಬಣ್ಣ ಬಣ್ಣದ ವಿಷಯಗಳನ್ನ ನಿಮ್ಮ ಲೈಫ್ನಲ್ಲಿ ಅವರು ತೋರಿಸ್ಬೋದು. ನಾವೀಗ ಹಾಗಿರೋಣ ಹೀಗಿರೋಣ ಅಂತ ಒಂದು ಇಮ್ಯಾಜಿನೇಷನ್ಗೂ ಕೂಡ ಅವ್ರು ಹೋಗಿರ್ಬೋದು, ನಾವು ಈಗೆಲ್ಲ ಇರ್ಬೋದು ಚೆನ್ನಾಗಿ ಅಂತ. ಸೊ ಒಂದು ವಂಡರ್ಲ್ಯಾಂಡ್ನ ನಿಮಗೋಸ್ಕರ ಕ್ರಿಯೇಟ್ ಮಾಡಿರ್ತಾರೆ. ಸೊ ಆ ವಂಡರ್ಲ್ಯಾಂಡಲ್ಲಿ ನೀವು ಬದುಕೋದಕ್ಕೆ ತುಂಬಾ ಎಫರ್ಟ್ಸ್ನ ಹಾಕಿರ್ತೀರ. ಸೊ ಏನಾಗುತ್ತೆ ಅಂದರೆ ನೀವು ಅವ್ರಿಗೆ ಎಲ್ಲನೂ ಮಾಡ್ತಿರ್ತೀರ, ಅವ್ರು ಏನೂ ಮಾಡದೆ ಕೂತು ಬಿಡ್ತಾರೆ ಒಂದು ಟೈಮ್ನಲ್ಲಿ. ಇದನ್ನೇ ನಾವು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ನೀವು ಈ ಥರದೊಂದು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂದರೆ ಸಕ್ಸಸ್ ರೇಟ್ಸ್ ನಾನು ಅಷ್ಟು ಅಕಾರ್ಡಿಂಗ್ ಟು ಮೈ ರಿಸರ್ಚ್ ನಾನು ನೋಡಿಲ್ಲ ಇದುವರೆಗೂ. ಸೊ ಯೋಚನೆ ಮಾಡಿ ನೀವು ಈ ಥರದೊಂದು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂತ, ಬಿಕಾಸ್ ಇಟ್ಸ್ ನಾಟ್ ಹೆಲ್ದಿ ಅಟ್ ಆಲ್.